ನೋಡಿ, ನಿಜಕ್ಕೂ ಕನ್ನಡಿಗ ಇಲ್ಲಿ ಬಲಿಯಾಗಿರೋದು ಬಹಳ ನೋವಿನ ವಿಚಾರ. ಯಾರೇ ಆಗಲಿ, ಆದರೆ ಈಗ ಉಗ್ರರ ಅಟ್ಟಹಾಸ ಯಾವ ರೀತಿ ಜಮ್ಮು ಕಾಶ್ಮೀರದಲ್ಲಿ ಮಿತಿ ಮೀರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಊಟ ಮಾಡೋಕೆ ಕುಳಿತಿದ್ದವರ ಮೇಲೆ ಉಗ್ರರು ದಾಳಿಯನ್ನ ಮಾಡಿದ್ದಾರೆ. ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ದಾರೆ ಸಾಕಷ್ಟು ಕನ್ನಡಿಗರು. ನಾವು ಇಲ್ಲಿಂದನೇ ಮನವಿ ಮಾಡ್ಕೊಳ್ತೀವಿ, ನೀವು ವಾಪಸ್ ಬಂದ್ಬಿಡಿ. ಗುಂಡು ಹಾರಿಸಿ ಕನ್ನಡಿಗ ಪ್ರವಾಸಿಗನ ಮೇಲೆ ಹಲ್ಲೆ ಅಂದ್ರೆ ದಾಳಿಯನ್ನ ಮಾಡಿ ತಲೆ ಛಿದ್ರಗೊಳಿಸಿದ್ದಾರೆ. ಇನ್ನು ಹಲವು ಕನ್ನಡಿಗರು ಗಾಯಗೊಂಡರು ಸಾಧ್ಯತೆಗಳಿದ್ದಾವೆ. ಶಿವಮೊಗ್ಗದ ಮಂಜುನಾಥ್ ಮನೆಯಲ್ಲಿ ಗೋಳಾಟ. ಈಗ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಊಟ ಮಾಡೋ ಕುಳಿತಿದ್ದವ್ರ ಮೇಲೆ ಈ ದಾಳಿಯಾಗಿದೆ. ನೋಡಿ, ಅವರು ಹೊಡೆದ ಗುಂಡಿದೆ ಅಲ್ವಾ, ತಲೆ ಛಿದ್ರಾಗಿ ಹೋಗಿ ಬಿಟ್ಟಿದ್ದಾರೆ. ಹೆಂಡತಿ ಮಗುನ ಮುಂದೆನೆ ತಲೆನೇ ಇಲ್ಲ, ಆ ರೀತಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇನ್ನು ನಮ್ಮ ಹಲವು ಕನ್ನಡಿಗರು ಪಹಲ್ಗಾಮ್ ಪ್ರದೇಶ ಇದೆ ಅಲ್ವಾ, ಬೈರಸನ್ ಆ ಕಣಿವೆ ಪ್ರದೇಶ, ಅಲ್ಲಿ ಸಿಕ್ಕಾಕೊಂಡಿರುವಂತ ಸಾಧ್ಯತೆಗಳಿದಾವೆ. ಇನ್ನೊಂದು ಕಡೆ ಮಾಧ್ಯಮಗಳಲ್ಲಿ ಈ ಸುದ್ದಿ ನೋಡ್ತಾ ನೋಡ್ತಾ ಅವ್ರ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮೃತದೇಹವನ್ನ ಕರೆತರುವಂಥ ಒಂದು ವ್ಯವಸ್ಥೆ ಮಾಡಿ. ಮತ್ತೆ ಅಲ್ಲಿ ಆ ತಾಯಿ ಮತ್ತೆ ಮಗು ಇಬ್ಬರು ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನೂ ಕೂಡ ಸೇಫ್ ಆಗಿ ಕರ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅವರು, ಬೇಡ್ಕೊಳ್ತಾ ಇದ್ದಾರೆ ಅವರು. ನೋಡಿ, ಆ ದಾಳಿ ಊಟ ಮಾಡೋಕೆ ಕುತ್ಕೊಂಡಂತಹ ಸಂದರ್ಭದಲ್ಲಿ ಆಗಿದ್ದು, ಜೊತೆಗೆ ಅಲ್ಲಿ ಟಾರ್ಗೆಟ್ ಮಾಡಿ ಹೊಡೆದಿದ್ದು. ಇನ್ನೊಂದು 7-8 ಜನ ಕೂಡ ಗಾಯಗೊಂಡಿದ್ದಾರೆ. ನಮ್ಮ ಕನ್ನಡಿಗರು ಇನ್ನೂ ಕೂಡ ಅಲ್ಲಿ ಪ್ರವಾಸಕ್ಕೆ ಅಂತ ಹೋದವರಿದ್ದಾರೆ. ಮಂಜುನಾಥ್ ಕುಟುಂಬ ಅಷ್ಟೇ ಇಲ್ಲ, ಇನ್ನೂ ಹಲವರು ಸಿಕ್ಕಾಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾಗಿರುವಂಥ ರಮಾಕಾಂತ್ ಅವರು. ರಮಾಕಾಂತ್, ನೋಡ್ತಾ ಇದ್ದೇವೆ, ನಿಜಕ್ಕೂ ಆತಂಕಕಾರಿಯಾದಂಥ ಒಂದು ಘಟನೆ ಇದು. ಕನ್ನಡಿಗ ಬಲಿಯಾಗಿದ್ದು ನಿಜಕ್ಕೂ ದುರ್ದೈವದ ಸಂಗತಿ. ಅಂದರೆ ಇಲ್ಲಿ ಟಾರ್ಗೆಟ್, ಆ ಉಗ್ರರ ಟಾರ್ಗೆಟ್ ಏನಾಗಿತ್ತು? ಕೇವಲ ಜಮ್ಮು ಕಾಶ್ಮೀರ ನಿವಾಸಿಗಳು ಅಷ್ಟೇ ಅಲ್ಲ, ಪ್ರವಾಸಿಗರು ಕೂಡ ಇವರು ಟಾರ್ಗೆಟ್ ಆಗಿದ್ದಾರೆ. ಅದರಲ್ಲೂ ಹಿಂದೂಗಳೇ ಇವರ ಟಾರ್ಗೆಟ್ ಆಗಿ ಈ ದಾಳಿ ಆಗಿದೆಯಾ, ಹೇಗನ್ನೋದು? ಪ್ರಭು, ಮೇಲ್ನೋಟಕ್ಕೆ ಇದು ಹಾಗೆ ಅನಿಸುತ್ತೆ ನಮಗೆ. ಈಗ ತೀರಾ ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ಈ ಪಾಕಿಸ್ತಾನದ ಕಡೆಯಿಂದ ಟೆರರಿಸ್ಟ್ಗಳು ಆಗಾಗ ಕಾಶ್ಮೀರಕ್ಕೆ ವೆಕೇಷನ್ಗೆ ಬರೋದು ನಿಲ್ಲಿಸ್ಬಿಟ್ರೆ ಭಾರತ ಮತ್ತು ಕಾಶ್ಮೀರ ನೆಮ್ಮದಿಯಾಗಿರುತ್ತೆ ಅಂತ ಹೇಳಿ. ನೋಡಿ, ಇದೆಂಥ ಸಂದರ್ಭ ಅಂತ ಹೇಳಿದ್ರೆ, ಒಂದು ಕಡೆ ಬೇಸಿಗೆ ರಜೆ ಮಕ್ಕಳಿಗೆ, ಅನೇಕರ ಕನಸು ತುಂಬ ದಿನಗಳಾದ ಮೇಲೆ ಜಮ್ಮು ಕಾಶ್ಮೀರಕ್ಕೆ ನಾವು ಹೋಗಬಹುದು ಆರಾಮಾಗಿ ಅಂತ ಹೇಳಿ. ಕಳೆದ ಒಂದು 4-5 ವರ್ಷಗಳಿಂದ ಒಂದು ಫೀಲ್ ಇದೆ ನಮ್ಮ ಜನಗಳಲ್ಲಿ. ಅನೇಕರು ನಾನು ಪಹಲ್ಗಾಮ್ ನೋಡಬೇಕು, ನಾನು ಗುಲ್ಮಾರ್ಗ್ ನೋಡಬೇಕು, ದಾಲ್ ಲೇಕು ನಾನು ನೋಡಬೇಕು ಅಂಥೇಳಿ ಫ್ಯಾಮಿಲಿ ಸಮೇತ ಪ್ಯಾಕೇಜ್ ಟ್ರಿಪ್ಗಳಲ್ಲಿ ಅಥವಾ ಕೆಲವರು ಅವರೇ ಓನಾಗಿ ಇಂಥ ಕಡೆ ಎಲ್ಲ ಹೋಗ್ತಿರ್ತಾರೆ. ಮಕ್ಕಳಿಗಂತೂ ಅಲ್ಲಿ ಹಿಮದಲ್ಲಿ ಆಟ ಆಡಬೇಕು ಅನ್ನೋದೇ ದೊಡ್ಡ ಒಂದು ಖುಷಿ ಅವ್ರಿಗೆ. ನನಗೆ ಹಿಮ ತೋರಿಸಿ ಅಲ್ಲಿ ಆಟ ಆಡಬೇಕು, ಅಲ್ಲಿ ನಾನು ಜಾರಬೇಕು ಆ ಹಿಮದಲ್ಲಿ ಅಂಥೇಳಿ. ಅಂಥ ಕಡೆ ನಮ್ಮ ಶಿವಮೊಗ್ಗದ ಒಂದೊಂದು ಫ್ಯಾಮಿಲಿ ಹೋಗಿದೆ. ಎಂಥ ಪರಿಸ್ಥಿತಿ! ನೀನು ಹಿಂದೂನಾ ಅಂಥೇಳಿ ಕೇಳಿ 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 ಒಬ್ಬ ಮನುಷ್ಯನನ್ನು ಕೊಲ್ಲೋದಿದೆಯಲ್ಲ, ಇದಕ್ಕಿಂತ ಭೀಕರತೆ ಇದೆಯಾ? ತನ್ನ ಹೆಂಡತಿ ಮತ್ತು ಮಗುವಿನ ಸಮ್ಮುಖದಲ್ಲಿ ಒಬ್ಬ ಮನುಷ್ಯನನ್ನು ಕೊಲ್ಲುವಂಥ ಪಾತಕ ಇದೆಯಲ್ಲ, ಯಾವ ಧರ್ಮ ಹೇಳಿದೆ ಇದನ್ನು? ಯಾವ ಧರ್ಮ ಹೇಳಿದೆ? ಇನ್ನೊಬ್ಬರನ್ನು ಕೊಂದು ಅದರಲ್ಲಿ ನಿನ್ನ ಧರ್ಮ ಅಡಗಿದೆ ಅಂಥೇಳಿ ಯಾವ ಧರ್ಮ ಮಾತಾಡಿದೆ ಇಡೀ ಜಗತ್ತಲ್ಲಿ? ಈ ಸ್ಥಿತಿಯಲ್ಲಿ ಆ ಹೆಂಡತಿ ಮಾತಾಡ್ತಾಳೆ, ನನ್ನ ಗಂಡನ ಕೊಂದುಬಿಟ್ಟಿದ್ಯಾ, ನನ್ನನ್ನು ಉಳಿಸ್ಬೇಡ, ನನ್ನ ಮಗನನ್ನು ಉಳಿಸ್ಬೇಡ, ಅವ್ರನ್ನೂ ಕೊಂದುಬಿಟ್ಟು ನೀನು ಅಂಥೇಳಿ. ಊಟಕ್ಕೆ ಕೂತಿದ್ದಂಥ ಜನಗಳ ಮೇಲೆ ಇಂಥ ಒಂದು ಅಟ್ಯಾಕ್ ಆಗುತ್ತೆ. ಕಾಶ್ಮೀರ ಇವತ್ತು ಜಮ್ಮು ಕಾಶ್ಮೀರ ನಾವು ಆರಾಮಾಗಿ ನಿರ್ಭೀತವಾಗಿ ಅಲ್ಲಿ ಓಡಾಡಬಹುದು, ನಮ್ಮ ಕಾಶ್ಮೀರ ಅಂತ ನಮಗೊಂದು ಹೆಮ್ಮೆ ಇದೆ ಅಂತ ಜನ ಭಾವಿಸಿ ಆ ಕಡೆ ಧಾವಿಸ್ತಾ ಇರತಕ್ಕಂಥ ಒಂದು ಹೊತ್ತಲ್ಲಿ ಇಂಥ ಒಂದು ಅನಾಚಾರ ಮಾಡಿ ಹೋಗಿದ್ದಾರಲ್ಲ, ಮನುಷ್ಯತ್ವ ಇದೆಯಾ ಇವರಿಗೆ? ತಮ್ಮ ಕಣ್ಣು ಮುಂದೆ ನಮ್ಮ ಅಪ್ಪನನ್ನು ಕೊಲ್ಲುವುದು, ನಮ್ಮ ಕಣ್ಣು ಮುಂದೆ, ಹೆಂಡತಿ ಕಣ್ಣು ಮುಂದೆ ಗಂಡನ್ನು ಸಾಯಿಸಿಬಿಡೋದು. ಆ ಹೆಂಡತಿ, ನೀವು ಕೆಲವು ಫೋಟೋ ನೋಡಿದರೆ ಅಬ್ಸರ್ವ್ ಮಾಡಬಹುದು ಪ್ರಭು, ಎಲ್ಲೂ ಕದಲಿಲ್ಲ. ಅದೇ ಸ್ಪಾಟಲ್ಲಿ ಗಂಡನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ಆ ಹೆಂಡತಿಯಲ್ಲಿ ಕೂತಿರೋದು, ನನ್ನೂ ಕೊಂದುಬಿಡು ಅಂತ ಹೇಳಿ. ಇನ್ನೊಂದು ಟ್ರಿಗರ್ ಹೇಳ್ತಿದ್ರೆ ಹೆಂಡತಿನೂ ಸಾಯಿಸಬಹುದಾಗಿತ್ತು, ಮಗನೂ ಸಾಯಿಸಬಹುದಾಗಿತ್ತು. ಏನು ಮೆಸೇಜ್ ಕೊಡೋಕ್ಕಿಂತ ಕೆಲಸ ಮಾಡಿದ್ರು? ದೊಡ್ಡ ದೊಡ್ಡ ಪ್ಯಾಕೇಜ್ಗಳಲ್ಲಿ ಜಮ್ಮು ಕಾಶ್ಮೀರ ಅಂತ ಜನ ಹೋಗಿದ್ದು. ಈಗ ಅಂಥ ಜನಗಳಿಗೆ ಜಂಘ ಬಲವೇ ಹುಡುಗಿ ಹೋಗ್ಬಿಟ್ಟಿರುತ್ತೆ. ಯು ಮೆ ನಾಟ್ ಬಿಲೀವ್, ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡಿ ಎಷ್ಟೋ ಸಾವಿರಾರು ಜನ ವಾಪಸ್ಸು ಅವರ ಸ್ಥಳಕ್ಕೆ ರಶ್ ಆಗಲಿಕ್ಕೆ ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ, ಎಂಟೈರ್ ಟ್ರಿಪ್ ಕ್ಯಾನ್ಸಲ್ ಮಾಡ್ತಾರೆ. ಕನ್ನಡಿಗ ಸತ್ತು ಹೋದ ಅನ್ನೋದು ಒಂದು ಭಾಗ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಒಬ್ಬ ಮನುಷ್ಯನನ್ನು ಒಂಥರ ಅವನಿಗೇನು ನಿರಾಯುಧ,
ಅವನ ಹತ್ರ ಶಸ್ತ್ರಾಸ್ತ್ರ ಏನೂ ಇರಲಿಲ್ಲ. ಮಗನ ಜೊತೆಲಿ ಹೆಂಡತಿ ಜೊತೆಲಿ ಒಂದು ಪ್ರವಾಸಕ್ಕೆ ಹೋಗಿರ್ತಾನೆ, ಕಾಶ್ಮೀರ ನೋಡ್ಕೊಂಡು ಬರೋಣ ಅಂತ ಹೇಳಿ, ಬೇಸಿಗೆ ರಜೆ. ಇಂಥ ಟೈಮಲ್ಲಿ ಹೊಡೆದು ಹಾಕೋದಿದೆಯಲ್ಲ, ಇದೊಂದು ಅಮಾನವೀಯ. ಅಮಿತ್ ಶಾ ಭೇಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದೇನು ಅಂತ ವ್ಯವಸ್ಥೆ ಮಾಡ್ತಾರೆ. ಆದರೆ ಒಂದು ಅವ್ಯಕ್ತ ಭಯ ಇರುತ್ತಲ್ಲ ಕಾಶ್ಮೀರದ ಬಗ್ಗೆ, ಬಹಳ ವರ್ಷಗಳಿಂದ ಇತ್ತದು. ಅಯ್ಯೋ ಅಲ್ಲಿ ಹೋದ್ರೆ ಹಾಗಂತೆ ಹೀಗಂತೆ, ಟೆರರಿಸ್ಟ್ಗಳಂತೆ ಸಾಯಿಸ್ಬಿಡ್ತಾರಂತೆ, ಪುಲ್ವಾಮಾ ಹಂಗಾಯ್ತಂತೆ ಹಿಂಗಾಯ್ತಂತೆ, ಇದೆಲ್ಲ ಇದೆಯಲ್ಲ. ಇದರ ನಡುವೆ ಒಂದು ಅನಪೇಕ್ಷಿತವಾಗಿರತಕ್ಕಂಥ ಒಂದು ಬೆಳವಣಿಗೆ ಅಂದರೆ ಇದು ಯಾವತ್ತಿಗೂ ಯಾವ ಊರಲ್ಲೂ ಪ್ರವಾಸಿಗರೆಲ್ಲೂ ಟಾರ್ಗೆಟ್ ಆಗಬಾರ್ದು. ಪಾಕಿಸ್ತಾನಕ್ಕೆ ಭಾರತದ ಪ್ರವಾಸಿಗ ಹೋಗಿರಲಿ, ಪಾಕಿಸ್ತಾನದವನೇ ಭಾರತಕ್ಕೆ ಬಂದಿರಲಿ, ಒಬ್ಬ ಪ್ರವಾಸಿಗರನ್ನ ಕೊಲ್ಲೋದಿದೆಯಲ್ಲ, ಇದು ಅತ್ಯಂತ ಅಮಾನವೀಯ, ಹೇಯ ಮತ್ತು ಇದಕ್ಕಿಂತ ನಪುಂಸಕತ್ವ ಇದೆಯಲ್ಲ ಇನ್ನೊಂದಿಲ್ಲ. ಇದನ್ನು ಮಾಡೋರ್ಕಿಂತ ಒಂದು ಹೇಡಿಗಳು, ರಣಹೇಡಿಗಳಿದ್ದಾರಲ್ಲ, ಇನ್ನೇನು ಅವ್ರ ಹತ್ರ ಆಯುಧ ಇತ್ತಾ? ಅವರೇನಾದ್ರು ವಾರಕ್ಕೆ ಬಂದಿದ್ರಾ? ಏನಿಲ್ಲ. ಊಟ ಮಾಡಕ್ಕೆ ಕೂತಿರೋರನ್ನ ಗಂಟಲು ಸೀಳೋದಿದೆಯಲ್ಲ, ಇದಕ್ಕಿಂತ ಒಂದು ಅಮಾನವೀಯ ಕೆಲಸ ಏನೊಂದಿಲ್ಲ ಪ್ರಭು. ಅಂದರೆ ರಮಕಾಂತ್, ಈಗ ಆ ಪ್ರದೇಶದ ಬಗ್ಗೆ ನೋಡೋದಾದರೆ, ಈ ಪಹಲ್ಗಾಮ್ ಅನ್ನುವಂಥ ಪ್ರದೇಶ ದುರ್ಗಮ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಅನ್ನೋದು, ಅಲ್ಲಿ ನಡ್ಕೊಂಡು ಹೋಗ್ಬೋದು ಅಥವಾ ಕುದುರೆ ಮೇಲೆ ಹೋಗ್ಬೋದು, ಅಂದರೆ ಅಲ್ಲಿ ವಾಹನಗಳು ಓಡಲಿಕ್ಕೂ ಅಂದರೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಕೇಳ್ಪಟ್ವಿ ನಾವು. ಅಂದರೆ ಅದು ಹೇಗೆ ಅಂತ, ಅದು ಕಾಡಿಗೆ ಹೊಂದಿಕೊಂಡಿರುವಂಥ ಪ್ರದೇಶ, ಹಾಗಾಗಿ ಏಕಾಏಕಿಯಲ್ಲಿ ದಾಳಿಯಾಗಿದ್ದ, ಅಲ್ಲಿ ಸುತ್ತಲೂ ಭದ್ರತೆ ವ್ಯವಸ್ಥೆ ಆ ರೀತಿ ಇತ್ತ ಹೇಗೆ ಅನ್ನೋದು? ಥ್ಯಾಂಕ್ ಯು ರಮಕಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ದೀವಿ ನಾವು, ನೋಡಿ ಅಲ್ಲಿ ಟಾರ್ಗೆಟ್ ಹಿಂದೂಗಳು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಪ್ರವಾಸಿಗರು ಕಾಶ್ಮೀರಿ ಪಂಡಿತರನ್ನು ಯಾವ ರೀತಿಯಾಗಿ ಸಾಯಿಸಿ ಅವ್ರಿಗೆ ಬೆದರಿಕೆ ಒಡ್ಡಿ ಕಾಶ್ಮೀರ ಬಿಟ್ಟು ಓಡಿಸ್ತಾ ಇದ್ದಾರಲ್ವಾ, ಇದು ಇನ್ನು ನಡೀತಾ ಇದೆ. ಅದು ಈಗ ಅಲ್ಲಿಗೆ ಬರುವಂಥ ಪ್ರವಾಸಿಗರನ್ನು ಕೂಡ ಟಾರ್ಗೆಟ್, ಅದರಲ್ಲೂ ನೀನು ಹಿಂದೂನಾ? ಅಲ್ಲ, ನಾನು ಹಿಂದೂ ಅಲ್ಲ, ಸಾಯಿ ಹಂಗಾದ್ರೆ ಗುಂಡಿಟ್ಟು ಹೊಡಿತಾ ಇದ್ದಾರೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಗ್ತಾ ಇದೆ ಇದು.